ಬಂಗಾರಪೇಟೆಗೂ ಕೂಡ ಅಷ್ಟೇ ನಮ್ಮ ಶಾಸಕರು ನಾಡಸಮರು ಹಾಕಿದ್ದಾರೆ. ನನ್ನ ಮೊನ್ನೆ ಕೂಡ ಸ್ವಾಗತ ಬಯಸಿದ್ದಾರೆ. ಈಗಲೂ ಕೂಡ ಯಾರ ಮೇಲೂ ಕಾಂಗ್ರೆಸ್ ಅವ್ರ ಮೇಲೆ ಅನುಮಾನ ಬೇಡ, ಸ್ವಾಗತವನ್ನು ಬಯಸ್ತೇವೆ. ಅವರು ಕೂಡ ಗೆದ್ದು ಬರಲಿ ಅಂತ ಹಾರೈಸ್ತೇವೆ. ಅದ್ರ ಜೊತೆಗೆ ಇನ್ನೊಂದು ಇತಿಹಾಸ ಇದೆ. ಎಂ ಇ ಕೃಷ್ಣಪ್ಪನವರು ಅಂತ ನಮ್ಮ ದೇಶದಲ್ಲಿ ಹೆಸರು ಮಾಡಿದಂಥವ್ರು, ನಮ್ಮ ರಾಜ್ಯ ನಾಯಕರುಗಳಾಗಿ, ರಾಷ್ಟ್ರೀಯ ನಾಯಕರುಗಳಾಗಿ, ಕೇಂದ್ರ ಮಂತ್ರಿಗಳಾಗಿ ಅವರು ಮಾಡಿದಂಥ ಹೆಸರು ಇವತ್ತು ನಾವೇನಾದರೂ KMF ಇದೆ ಅಂದರೆ ಎಂ ಇ ಕೃಷ್ಣಪ್ಪನವ್ರು ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಹೈನು ಉದ್ಯಮವನ್ನು ನಮ್ಮ ರಾಜ್ಯಕ್ಕೆ ತಂದಂಥ ನಾಯಕರು. ಅದ್ರ ಜೊತೆಗೆ ಬೆಂಗಳೂರಿಂದ ವಿಭಜನೆ ಆಗಿ ಕೋಲಾರಕ್ಕೆ ಬಂದು ಸುಮಾರು 40 ವರ್ಷ, ಅವತ್ತಿಂದ ಇವತ್ತುವರೆಗೂ ಕೂಡ ಆ ಎಂ ಇ ಕೃಷ್ಣಪ್ಪನವರು ಮಗ ಜಯಸಿಂಹ ಕೃಷ್ಣಪ್ಪ ಅವರು ಕೂಡ ಇವತ್ತು 8ನೇ ಬಾರಿಗೆ ಅವರು ಅಭ್ಯರ್ಥಿ ಆಗ್ತಾ ಇದ್ದಾರೆ. ಅದು ಕೂಡ ಖುಷಿ ಪಡೋಂಥದ್ದೇನೆಂದರೆ ವಿರೋಧ ಪಕ್ಷದ ಅಭ್ಯರ್ಥಿ ಯಾರು ಕ್ಯಾಂಡಿಡೇಟ್ ಹಾಕಿಲ್ಲ ಎಂ ಇ ಕೃಷ್ಣಪ್ಪನವ್ರ ಮೇಲೆ. ಅಲ್ಲೂ ಕೂಡ ಕಾಂಗ್ರೆಸ್ನವರೇ ಹಾಕಿರೋದ್ರಿಂದ ಅಲ್ಲಿನ ಶಾಸಕರಾಗಿರ್ಬೋದು, ನಮ್ಮೆಲ್ಲ ನಾಯಕರುಗಳು ರಿಕ್ವೆಸ್ಟ್ ಮಾಡ್ತೇನೆ, ಅಲ್ಲೂ ಕೂಡ ನಾಳೆ ನಾಳಿದ್ದು 2 ದಿವಸ ಅವಕಾಶ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮೆಸೇಜ್ ಹೋಗಬೇಕು, ಹೈಕಮಾಂಡ್ಗೆ ಒಂದು ಮೆಸೇಜ್ ಹೋಗಬೇಕು. ಈ 2 ಮಹಿಳಾ ನಿರ್ದೇಶಕರು ಮತ್ತು KGF ನಿರ್ದೇಶಕರು ನಾಳೆ ನಾಳಿದ್ದು ನಮ್ಮ ನಾಯಕರು ಮನಸ್ಸು ಮಾಡಿದರೆ ಈ ಕೋಲಾರ ಒಕ್ಕೂಟ 13 ನಿರ್ದೇಶಕರ ಚುನಾವಣೆಯಲ್ಲಿ 3 ನಾಮಿನೇಷನ್ ಆಗ್ತದೆ. ಇದನ್ನು ನಮ್ಮ ನಾಯಕರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಅದ್ರ ಜೊತೆಯಲ್ಲಿ ಮುಳಬಾಗಿಲು 2 ಇದೆ, ಎರಡೂ ಕೂಡ ನಾವು ಅಲ್ಲಿ ನಮ್ಮ ರಾಜೇಂದ್ರ ಗೌಡರಾಗಿರ್ಬೋದು, ಒಂದು